ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಸ್ಕೂಟರ್ ಹೀರೋ ವಿಡಾ VX2. ಇದೊಂದು ಡೈಲಿ ಕಮ್ಯೂಟರ್ ಇವಿ ಸ್ಕೂಟರ್ ಆಗಿರುತ್ತೆ. ಈ ಒಂದು ಸ್ಕೂಟರ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2025. ಹಾಗೆ ಈ ಒಂದು ಸ್ಕೂಟರ್ ಅಲ್ಲಿ ಬರುವಂತಹ ಕಲರ್ ಆಪ್ಷನ್ಸ್ ನೋಡೋದಾದ್ರೆ ಪರ್ಲ್ ಬ್ಲ್ಯಾಕ್, ಪರ್ಲ್ ರೆಡ್, ಆಟಮನ್ ಆರೆಂಜ್, ಗನ್ ಮೆಟಲ್ ಗ್ರೇ, ಮ್ಯಾಟ್ ವೈಟ್, ನೆಕ್ಸಸ್ ಬ್ಲೂ, KKR ಲಿಮಿಟೆಡ್ ಎಡಿಷನ್, ಮ್ಯಾಟ್ ಗ್ಯಾಲೋ ಲೈಮ್, ಇದಿಷ್ಟು ಕಲರ್ ಆಪ್ಷನ್ಸ್ ಈ ಒಂದು ಸ್ಕೂಟರ್ ಅಲ್ಲಿ ಬರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ಅಲ್ಲಿ ಎರಡು ವೇರಿಯಂಟ್ಸ್ ಬರುತ್ತೆ. ಯಾವ್ದು ಅಂತ ನೋಡೋದಾದ್ರೆ ವಿಡಾ VX2 ಗೋ ಬೇಸ್ ವೇರಿಯಂಟ್ ಆಗಿರುತ್ತೆ, ವಿಡಾ VX2 ಪ್ಲಸ್ ಟಾಪ್ ವೇರಿಯಂಟ್ ಆಗಿರುತ್ತೆ. ಈ ಒಂದು ಸ್ಕೂಟರ್ನ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಾಮಾನ್ಯವಾಗಿ ಇವಿ ಸ್ಕೂಟರ್ಗಳಲ್ಲಿ ಬ್ಯಾಟ್ರಿ ಕಾಸ್ಟೇ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಈ ಒಂದು ಸ್ಕೂಟರ್ ಅಲ್ಲಿ ಬ್ಯಾಟ್ರಿ ಇಲ್ದಿರಾ ಬರೀ ಸ್ಕೂಟರ್ನೇ ನೀವು ತಗೋಬಹುದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಸೊ ಹಾಗೆ ಮಾಡೋದ್ರಿಂದ ನಿಮಗೆ ಈ ಸ್ಕೂಟರ್ನ ಬೆಲೆ ತುಂಬಾ ಕಮ್ಮಿ ಪ್ರೈಸ್ಗೆ ಬರುತ್ತೆ. ಅದು ನೀವು ನೋಡಿರುವಂತಹ ಥಂಬ್ನೇಲ್ ಅಲ್ಲಿರೋ ಇನ್ಫಾರ್ಮೇಶನ್ ಪ್ರಕಾರ. ಸೊ ಈ ಇನ್ಫಾರ್ಮೇಶನ್ ನ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಅಲ್ಲಿವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡ್ತಾ ಹೋಗಿ. ನಾನು ರಿವ್ಯೂ ಮಾಡಕ್ ಸೆಲೆಕ್ಟ್ ಮಾಡ್ಕೊಂಡಿರುವಂತ ಸ್ಕೂಟರ್ ಗನ್ ಮೆಟಲ್ ಗ್ರೇ ಕಲರ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಫ್ರಂಟ್ ಸೆಕ್ಷನ್ ಅಲ್ಲಿ ಸಿಂಪಲ್ ಆಗಿ ವೈಸರ್ ನ ಕೊಟ್ಟಿರುವಂತದ್ದು, ಅದ್ರ ಕೆಳಗಡೆ ನಿಮಗೆ LED ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ನ ಕೊಟ್ಟಿರುವಂತದ್ದು. ಸೊ ನಿಮಗೆ ಫ್ರಂಟ್ ಪಾರ್ಟ್ ಬರುವಂತದ್ದು ಫೈಬರ್ ಮೆಟೀರಿಯಲ್ ಆಗಿರುತ್ತೆ, ಯಾವುದೇ ರೀತಿ ಮೆಟಲ್ ಯೂಸ್ ಮಾಡಿರೋದಿಲ್ಲ. ಹಾಗೆ ವಿಡಾ ಅನ್ನೋ ಬ್ಯಾಡ್ಜಿಂಗ್ ನ ನೋಡ್ತಿರ್ಬೋದು ಅಲ್ಲಿ. ಹಾಗೆ ನಿಮಗೆ ಇಲ್ಲಿ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗಿರುವಂತದ್ದು. ಸೊ ಅದ್ರ ಕೆಳಗಡೆ ನಿಮಗೆ DRLs ಜೊತೆಗೆ LED ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿರುವಂತದ್ದು. ಸೊ ಇದೊಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು, ನಿಮಗೆ ಒಳ್ಳೆ ವಿಸಿಬಿಲಿಟಿ ಕಾಣಿಸುವಂತದ್ದು ನೈಟ್ ಟೈಮ್ ಅಲ್ಲಿ. ಹಾಗೆ ಈ ಒಂದು ಸ್ಕೂಟರ್ ಅಲ್ಲಿ ಬಂದಿರುವಂತಹ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅನ್ನು ನೋಡ್ತಿರ್ಬೋದು. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಮೇಲೆ ನಿಮಗೆ ರಿಫ್ಲೆಕ್ಟರ್ಸ್ ಕೂಡ ಕೊಟ್ಟಿರುವಂತದ್ದು ಒಂದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ಇದಿಷ್ಟು ಇನ್ಫಾರ್ಮೇಶನ್ಸ್ ನಿಮಗೆ ಬೇಸ್ ವೇರಿಯಂಟ್ ಪ್ಲಸ್ ಟಾಪ್ ವೇರಿಯಂಟ್ ಅಲ್ಲಿ ಸಿಮಿಲರ್ ಆಗಿರುವಂತದ್ದು. ಆದ್ರೆ ಒಂದು ಚೇಂಜಸ್ ನ ನೋಡಬಹುದು ನೀವು ಇಲ್ಲಿ ಕೊಟ್ಟಿರುವಂತಹ ಡಿಸ್ಕ್ ಬ್ರೇಕ್ ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ ಇರೋದಿಲ್ಲ, ಇದು VX2 ಪ್ಲಸ್ ಅಲ್ಲಿ ಮಾತ್ರ ಇರುವಂತದ್ದು. ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 190 mm ಆಗಿರುತ್ತೆ. ಹಾಗೆ ಬೇಸ್ ವೇರಿಯಂಟ್ ಅಲ್ಲಿ ಬರುವಂತಹ ಡ್ರಮ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 130 mm ಆಗಿರುತ್ತೆ. ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಅಲಾಯ್ ವೀಲ್ಸ್ ಆಗಿರುತ್ತೆ. ಟೈರ್ ಸೈಜ್ ನ ನೋಡೋದಾದ್ರೆ 90x90 12 ಇಂಚಸ್ ಇಂದ ಬಂದಿರುತ್ತೆ. ಸ್ಕೂಟರ್ ನ ರಿಯರ್ ಸಸ್ಪೆನ್ಷನ್ ನ ನೋಡ್ತಿರ್ಬೋದು ನೀವು, ಇದು ನಮಗೆ ಮೊನೋಸಾಕ್ ಸಸ್ಪೆನ್ಷನ್ ಇಂದ ಬಂದಿರುತ್ತೆ. ಕಲರ್ ಅಲ್ಲಿ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿರೋದ್ರಿಂದ ಈ ಒಂದು ಕಲರ್ ಗೆ ಇದು ಎನ್ಹಾನ್ಸ್ ಮಾಡೋ ರೀತಿಯಲ್ಲಿ ಕಾಣಿಸ್ತಿರುವಂತದ್ದು. ಹಾಗೆ ಇದು ನಿಮಗೆ ಸೆಂಟ್ರಲ್ ಅಲ್ಲಿ ಬರೋದಿಲ್ಲ, ಸೈಡ್ ಅಲ್ಲಿ ಬರುವಂತದ್ದು. ಹಾಗೆ ಹಿಂದಗಡೆ ಸೆಕ್ಷನ್ ಅಲ್ಲಿ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 100x80 12 ಇಂಚಸ್ ಇಂದ ಬಂದಿರುತ್ತೆ. ಹಾಗೆ ಹಿಂದೆಗಡೆ ಸೆಕ್ಷನ್ ಅಲ್ಲಿ ಬರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ನಮಗೆ ಇದು ಡ್ರಮ್ ಬ್ರೇಕ್ ಸಿಸ್ಟಮ್ ಬಂದಿರುತ್ತೆ. ಮತ್ತೆ ಡ್ರಮ್ ಬ್ರೇಕ್ ನ ಸೈಜ್ ಬಂದು 130 mm ಆಗಿರುತ್ತೆ. ಹಾಗೆ ಇದು ನಮಗೆ ಅಲಾಯ್ ವೀಲ್ಸ್ ಇಂದ ಬರುವಂತದ್ದು ಮತ್ತೆ ಟ್ಯೂಬ್ಲೆಸ್ ಟೈರ್ಸ್ ನ ಯೂಸ್ ಮಾಡಿರುವಂತದ್ದು. ಇದು ನಿಮಗೆ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುವಂತದ್ದು, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಇವಿ ಸ್ಕೂಟರ್ಗಳಲ್ಲಿ ಇಂಜಿನ್ ಇರೋದಿಲ್ಲ, ಬದಲಾಗಿ ಮೋಟರ್ ಇರುತ್ತೆ. ಹಾಗೆ ಪೆಟ್ರೋಲ್ ನ ಹಾಕ್ಸೋ ಅವಶ್ಯಕತೆ ಇರೋದಿಲ್ಲ, ಬದಲಾಗಿ ಬ್ಯಾಟರೀಸ್ ನ ಕೊಟ್ಟಿರ್ತಾರೆ. ಈ ಒಂದು ಸ್ಕೂಟರ್ ಅಲ್ಲಿ ಬಂದಿರುವಂತಹ ಮೋಟರ್ ಪವರ್ ನ ನೋಡೋದಾದ್ರೆ 6 kW PMS ಮೋಟರ್ ಇಂದ ಬಂದಿರುತ್ತೆ. ಹಾಗೆ ನಮಗೆ ಬ್ಯಾಟರೀಸ್ ನ ನೋಡೋದಾದ್ರೆ ಲಿಥಿಯಂ ಅಯಾನ್ ಇರುವಂತಹ ಬ್ಯಾಟರೀಸ್ ನ ಕೊಟ್ಟಿರ್ತಾರೆ. ಸೊ ಬೇಸ್ ವೇರಿಯಂಟ್ ಅಲ್ಲಿ ನಮಗೆ ಸಿಂಗಲ್ ಬ್ಯಾಟರಿ ಕೊಟ್ಟಿರ್ತಾರೆ. ಆ ಬ್ಯಾಟರಿದು ಕೆಪಾಸಿಟಿ ನೋಡೋದಾದ್ರೆ 2.2 kW ಅಷ್ಟು ಬ್ಯಾಟರಿ ಕೆಪಾಸಿಟಿ ಇರುತ್ತೆ. ಹಾಗೆ ಟಾಪ್ ವೇರಿಯಂಟ್ ಅಲ್ಲಿ ಬರುವಂತಹ ಬ್ಯಾಟರಿ ಕೆಪಾಸಿಟಿ ಬಂದು 3.4 kW ಅಷ್ಟು ಬ್ಯಾಟರಿ ಕೆಪಾಸಿಟಿ ಇರುವಂತದ್ದು. ಹಾಗೆ ವಿಡಾ VX2 ಗೋ ವೇರಿಯಂಟ್ ನಲ್ಲಿ ನಮಗೆ ಒಂದೇ ಬ್ಯಾಟರಿ ಬರುವಂತದ್ದು, ವಿಡಾ VX2 ಪ್ಲಸ್ ವೇರಿಯಂಟ್ ನಲ್ಲಿ ನಮಗೆ 2 ಬ್ಯಾಟರಿ ಬರುವಂತದ್ದು. ಸೊ ಟಾಪ್ ವೇರಿಯಂಟ್ ಅಲ್ಲಿ ಇರುವಂತಹ ಬ್ಯಾಟರೀಸ್ ನಾವು ಸ್ವಾಪ್ ಮಾಡುವಂತಹ ಅವಕಾಶವನ್ನು ಕೂಡ ಈ ಒಂದು ಸ್ಕೂಟರ್ ನಲ್ಲಿ ಕೊಟ್ಟಿರುವಂತದ್ದು. ಈ ಸ್ಕೂಟರ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ ಗೋ ವೇರಿಯಂಟ್ ನಲ್ಲಿ ನಮಗೆ 70 km/h ಸ್ಪೀಡ್ ಇಂದ ಬಂದಿರುತ್ತೆ. ಹಾಗೆ ಪ್ಲಸ್ ವೇರಿಯಂಟ್ ನಲ್ಲಿ ನಮಗೆ 85 km/h ಸ್ಪೀಡ್ ಇಂದ ಬಂದಿರುತ್ತೆ. ಹಾಗೆ 100% ನಲ್ಲಿ ನಮಗೆ ಗೋ ವೇರಿಯಂಟ್ ನಲ್ಲಿ 92 km ಅಷ್ಟು ದೂರ ಹೋಗ್ಬೋದಾಗಿರುತ್ತೆ. ಪ್ಲಸ್ ವೇರಿಯಂಟ್ ನಲ್ಲಿ ನಾವು 140 km ಅಷ್ಟು ದೂರ ಹೋಗ್ಬೋದಾಗಿರುತ್ತೆ. ಇನ್ನು ಚಾರ್ಜಿಂಗ್ ಸ್ಪೀಡ್ ನ ನೋಡೋದಾದ್ರೆ ಫಾಸ್ಟ್ ಚಾರ್ಜಿಂಗ್ ಟೈಮ್ ನ ನೋಡೋದಾದ್ರೆ 0 ಇಂದ 80% 1 ಅವರ್ ಆಗಿರುತ್ತೆ. ಮತ್ತೆ 0 ಇಂದ 100% ನಮಗೆ 2 ಅವರ್ ಆಗಿರುತ್ತೆ. ಅದೇ ನಾವು ರೆಗ್ಯುಲರ್ ಚಾರ್ಜಿಂಗ್ ಟೈಮ್ ನ ನೋಡೋದಾದ್ರೆ 0 ಇಂದ 80% 2.4 ಅವರ್ ಆಗಿರುತ್ತೆ. ಹಾಗೆ 0 ಇಂದ 100% 3.53 ಅವರ್ಸ್ ಅಷ್ಟಾಗಿರುತ್ತೆ. ಇದು ಚಾರ್ಜಿಂಗ್ ಸ್ಪೀಡ್ ಆಗಿರುವಂತದ್ದು. ಈ ಸ್ಕೂಟರ್ ನ ಬ್ಯಾಟರಿ ವ್ಯಾರಂಟಿನ ನೋಡೋದಾದ್ರೆ 3 ವರ್ಷ ಅಥವಾ 30,000 ಕಿಲೋಮೀಟರ್ಸ್ ಅಷ್ಟಾಗಿರುತ್ತೆ. ಹಾಗೂ ಮೋಟರ್ ವ್ಯಾರಂಟಿನ ನೋಡೋದಾದ್ರೆ 5 ವರ್ಷ ಕೊಟ್ಟಿರ್ತಾರೆ. ಹಾಗೆ ನಮಗೆ ಗೋ ವೇರಿಯಂಟ್ ನಲ್ಲಿ 2 ರೈಡಿಂಗ್ ಮೋಡ್ಸ್ ನ ಕೊಟ್ಟಿರ್ತಾರೆ, ಒಂದು ಇಕೋ ಮೋಡ್ ಹಾಗೆ ಒಂದು ರೈಡ್ ಮೋಡ್. ಮತ್ತೆ ಪ್ಲಸ್ ವೇರಿಯಂಟ್ ನಲ್ಲಿ ನಮಗೆ ಒಂದು ಮೋಡ್ ಎಕ್ಸ್ಟ್ರಾ ಇರುತ್ತೆ, ಇಕೋ ಮೋಡ್, ರೈಡ್ ಮೋಡ್ ಹಾಗೆ ಸ್ಪೋರ್ಟ್ ಮೋಡ್. ಸ್ಪೋರ್ಟ್ ಮೋಡ್ ಅಲ್ಲಿ ನೀವು ಫಾಸ್ಟ್ ಆಗಿ ಹೋಗಬಹುದಾಗಿರುತ್ತೆ.
ಹಾಗೆ ಈ ಸ್ಕೂಟರ್‌ಲಿ ಇರುವಂತಹ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಬ್ಯಾಟರಿನ ನಾವು ಗಾಡಿಲೇ ಚಾರ್ಜ್ ಹಾಕ್ಬೇಕು ಅಂತ ಏನಿಲ್ಲ. ಬ್ಯಾಟರಿಗಳನ್ನ ನಾವು ಮನೆಗೂ ಎತ್ಕೊಂಡು ಹೋಗಿ ಚಾರ್ಜ್ ಹಾಕೋಬಹುದಾಗಿರುತ್ತೆ. ಈಗ ಸುಮಾರು ಅಪಾರ್ಟ್ಮೆಂಟ್‌ಗಳಲ್ಲಿ ಇರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬ್ಯಾಟರೀಸ್‌ನ ಮನೆಗೆ ಎತ್ಕೊಂಡು ಹೋಗಿ ಚಾರ್ಜ್ ಹಾಕೋಬೇಕಾಗಿರುತ್ತೆ. ಬಿಕಾಸ್ ಅವ್ರಿಗೆ ಕೆಳಗಡೆ ಎಲ್ಲೂ ಚಾರ್ಜ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಅವ್ರಿಗೆ ಇದು ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಸೊ ಇದನ್ನ ಕ್ಯಾಪ್‌ನ ಓಪನ್ ಮಾಡಿ ನಾವು ಆ ಬ್ಯಾಟರೀಸ್‌ನ ಲಿಫ್ಟ್ ಮಾಡಬಹುದಾಗಿರುತ್ತೆ. 2 ಬ್ಯಾಟರೀಸ್ ಏನ್ ಕೊಟ್ಟಿರ್ತಾರೆ, ಇದು ನಮಗೆ ಗೋ ವೇರಿಯಂಟ್ ಅಲ್ಲ, ಇದು ಪ್ಲಸ್ ವೇರಿಯಂಟ್ ಆಗಿರೋದ್ರಿಂದ 2 ಬ್ಯಾಟರೀಸ್‌ನ ಕೊಟ್ಟಿದ್ದಾರೆ. ಸೊ ಗೋ ವೇರಿಯಂಟ್ ಆಗಿದ್ರೆ ಒಂದೇ ಬ್ಯಾಟರೀಸ್‌ನ ಕೊಟ್ಟಿರ್ತಾರೆ. ಸೊ ಈ ಬ್ಯಾಟರಿನ ನಾವು ಮನೆಗೆ ಎತ್ಕೊಂಡು ಹೋಗಿ ಚಾರ್ಜ್ ಕೂಡ ಹಾಕೋಬಹುದಾಗಿರುತ್ತೆ. ಆದ್ರೆ ಚಾರ್ಜಿಂಗ್ ಟೈಮ್ ಬಂದು ನಿಮಗೆ ಸ್ವಲ್ಪ ಡಿಲೇ ಆಗುವಂತದ್ದು. ಅಂದ್ರೆ ರೆಗ್ಯುಲರ್ ಚಾರ್ಜಿಂಗ್ ಆಗಿರುತ್ತೆ. ಅದೇ ನೀವು ಗಾಡಿನ ನಿಲ್ಸಿ ಅಲ್ಲೇ ಚಾರ್ಜ್ ಹಾಕೋದ್ರಿಂದ ಫಾಸ್ಟ್ ಚಾರ್ಜ್ ಆಗುವಂತದ್ದು. ಸೊ ಈ ತರ ನಾವು ಬ್ಯಾಟರಿನ ಮನೆಗೆ ಎತ್ಕೊಂಡು ಹೋಗಿ ಚಾರ್ಜ್ ಹಾಕೊಳ್ಳುವಂತಹ ಅವಕಾಶನೂ ಕೂಡ ಮಾಡಿಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್‌ನಲ್ಲಿ ಅಂತಾನೆ ಹೇಳ್ಬೋದು. ಇದು ಒಂದು ಒಳ್ಳೆ ವಿಚಾರ ಅಥವಾ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್‌ಗೆ ಇದು ಯೂಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುವಂತದ್ದು. ಹಾಗೆ ಇಲ್ಲಿ ನೋಡ್ತಿರುವಂತಹ ನೀವು ಚಾರ್ಜಿಂಗ್ ಪಾಯಿಂಟ್ ಏನಿದೆಯಲ್ಲ, ಇದು ಬಂದು ನಿಮಗೆ ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಡೈರೆಕ್ಟ್ ಗಾಡಿಗೆ ಚಾರ್ಜಿಂಗ್ ನ ಕನೆಕ್ಟ್ ಮಾಡಿರುವಂತದ್ದು. ಸೊ ಇದು ನಿಮಗೆ ಫಾಸ್ಟ್ ಆಗಿ ಚಾರ್ಜ್ ಆಗುವಂತದ್ದು. ಸೊ ಆಗ್ಲೇ ಹೇಳ್ದಾಗೆ ನಿಮಗೆ 0 to 100% ನಿಮಗೆ 2 ಅವರ್ ಅಲ್ಲಿ ಚಾರ್ಜ್ ಆಗುವಂತಹ ಕೆಪಾಸಿಟಿನ ಇಲ್ಲಿ ಕೊಟ್ಟಿರ್ತಾರೆ. ಇನ್ನು ಈ ಸ್ಕೂಟರ್‌ಲಿ ಕೊಟ್ಟಿರುವಂತಹ ಇನ್ಸ್ಟ್ರುಮೆಂಟಲ್ ಕನ್ಸೋಲ್‌ನ ನೋಡ್ತಿರ್ಬೋದು. 4.3 ಇಂಚಸ್ ಅಷ್ಟು ದೊಡ್ಡದಾಗಿರುವಂತಹ TFT ಡಿಸ್ಪ್ಲೇನ ಕೊಟ್ಟಿರುವಂತದ್ದು. ಇದು ಬೇಸ್ ವೇರಿಯಂಟ್ ಅಲ್ಲ, ಟಾಪ್ ವೇರಿಯಂಟ್ ಆಗಿರುತ್ತೆ. ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ LCD ಡಿಸ್ಪ್ಲೇನ ಸೇಮ್ ಇಂಚಸ್ ಇಂದ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಅಲ್ಲಿ ನಮಗೆ 3 ಮೋಡ್ಸ್ ನ ಕೊಟ್ಟಿರುವಂತದ್ದು. ಇಕೋ ಮೋಡ್, ರೈಡ್ ಮೋಡ್ ಮತ್ತೆ ಸ್ಪೋರ್ಟ್ ಮೋಡ್. ಅದೇ ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ 2 ಮೋಡ್ ಆಗಿರುತ್ತೆ. ಒಂದು ಇಕೋ ಮೋಡ್ ಆಗಿರುತ್ತೆ, ಒಂದು ರೈಡ್ ಮೋಡ್ ಆಗಿರುತ್ತೆ. ಸ್ಪೋರ್ಟ್ ಮೋಡ್ ಅನ್ನೋದು ಇರೋದಿಲ್ಲ. ಸೊ ನಿಮಗೆ ಸ್ಪೋರ್ಟ್ ಮೋಡ್ ಅಲ್ಲಿ ತುಂಬಾನೇ ಸ್ಪೀಡ್ ಆಗಿ ಹೋಗುವಂತದ್ದು, ಆದ್ರೆ ಬ್ಯಾಟರಿ ನಿಮಗೆ ಬೇಗನೆ ಡ್ರೈನ್ ಆಗುವಂತದ್ದು. ಸೊ ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಇಕೋ ಮೋಡ್ ಮತ್ತೆ ನಾರ್ಮಲ್ ಮೋಡ್ ಕೊಟ್ಟಿರೋದ್ರಿಂದ ಬೇಗನೆ ಬ್ಯಾಟರಿ ಡ್ರೈನ್ ಆಗೋದಿಲ್ಲ, ಆದ್ರೆ ಸ್ಪೀಡ್ ಆಗಿ ಹೋಗೋದಿಕ್ ಆಗೋದಿಲ್ಲ. ಇದಿಷ್ಟು ಚೇಂಜಸ್ ನಿಮಗೆ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಆಗಿರುತ್ತೆ. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಸ್ವಿಚಸ್ ನ ನೋಡ್ತಿರ್ಬೋದು. ಈ ಸ್ವಿಚಸ್ ಮುಖಾಂತರ ನಾವು ಮೋಡ್ಸ್ ನ ಸೆಲೆಕ್ಟ್ ಮಾಡ್ಕೊಬಹುದಾಗಿರುತ್ತೆ. ಪಾರ್ಕಿಂಗ್ ಮೋಡ್, ಇಕೋ ಮೋಡ್ ಮತ್ತೆ ಸ್ಪೋರ್ಟ್ ಮೋಡ್ ಅನ್ನೋದನ್ನ ಚೇಂಜ್ ಮಾಡ್ಕೊಬಹುದಾಗಿರುತ್ತೆ. ಬ್ಲೂಟೂತ್ ಮುಖಾಂತರ ಅಥವಾ ಅಪ್ಲಿಕೇಶನ್ ಮುಖಾಂತರ ನೀವು ಫೋನ್ಗೆ ಕೂಡ ಇದನ್ನ ಕನೆಕ್ಟ್ ಮಾಡ್ಕೊಬಹುದಾಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಕೊಟ್ಟಿರುವಂತಹ ಸ್ವಿಚ್ ನ ಹೈ ಬೀಮ್, ಲೋ ಬೀಮ್ ಸ್ವಿಚ್ ಮತ್ತೆ ಜಾಯ್ಸ್ಟಿಕ್ ಸಹ ಕೊಟ್ಟಿರುವಂತದ್ದು. ಈ ಜಾಯ್ಸ್ಟಿಕ್ ಮುಖಾಂತರ ನಾವು ಇಲ್ಲಿ ಕೊಟ್ಟಿರುವಂತಹ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಬಹುದಾಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಅದರದ್ದು ಲೆಫ್ಟ್ ರೈಟ್ ಮೇಲೆ ಕೆಳಗಡೆ ಬಟನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಚೇಂಜಸ್ ಆಗ್ತಿರುವಂತದ್ದು. ಮತ್ತೆ ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ಒಂದು SOS ಅಂತ ಎಮರ್ಜೆನ್ಸಿ ಸಿಚುಯೇಷನ್ ಸ್ವಿಚ್ ಕೂಡ ಕೊಟ್ಟಿರುವಂತದ್ದು. ನೀವು ಯಾವುದೇ ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ನೀವು ಸಿಗಾಕೊಳ್ತು ಅಂತ ಹೇಳಿದ್ರೆ ಇದನ್ನ ಹೋಲ್ಡ್ ಮಾಡಿ ಇಟ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಗೆ ಒಂದು ಫೋನ್ ಹೋಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರತಿಯೊಂದು ಸ್ವಿಚಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿ ಕೊಟ್ಟಿರುವಂತದ್ದು. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು ಇದು ನಿಮಗೆ VX2 ಅನ್ನೋದು ಕೂಡ ಒಂದು ಬ್ಯಾಡ್ಜಿಂಗ್ ಇಲ್ಲಿ ಆಗಿರುವಂತದ್ದು, ಅಂದ್ರೆ ಇದು ಟಾಪ್ ವೇರಿಯಂಟ್ ಆಗಿರುವಂತದ್ದು. ನೆಕ್ಸ್ಟ್ ನಿಮಗೆ ಇಲ್ಲಿ USB ಪೋರ್ಟ್ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ನೋಡ್ತಿರ್ಬೋದು USB ಪೋರ್ಟ್ ಮುಖಾಂತರ ನಿಮ್ಮ ಫೋನ್ ನ ಚಾರ್ಜ್ ಕೂಡ ಹಾಕೋಬಹುದಾಗಿರುತ್ತೆ. ಈ ಗಾಡಿನ ನೀವು ಫಾಸ್ಟ್ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ಲಗ್ ಪಾಯಿಂಟ್ ಅಲ್ಲಿ ನೀವು ಚಾರ್ಜಿಂಗ್ ನ ಕನೆಕ್ಟ್ ಮಾಡಬಹುದಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಇದು ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ನೀವು ನಾರ್ಮಲ್ ಬ್ಯಾಟರಿನೂ ಕೂಡ ಚಾರ್ಜ್ ಮಾಡಬಹುದಾಗಿರುತ್ತೆ. ಅದನ್ನ ನೀವು ಬ್ಯಾಟರಿನ ತೆಗೆದು ನೀವು ಮನೆಗೆ ತಗೊಂಡೋಗಿ ಚಾರ್ಜ್ ಮಾಡಬಹುದಾಗಿರುತ್ತೆ. ಇಲ್ಲಿ ಚಾರ್ಜ್ ಮಾಡೋದ್ರಿಂದ ನಿಮಗೆ ಇದು ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ನಿಮಗೆ ಕ್ಯಾಪ್ ಕೂಡ ಕೊಟ್ಟಿರುವಂತದ್ದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಹುಕ್ ಕೂಡ ಕೊಟ್ಟಿರುವಂತದ್ದು, ಯಾವ್ದಾದ್ರು ಥಿಂಗ್ಸ್ ನ ನಾವು ಕ್ಯಾರಿ ಮಾಡೋದಕ್ಕೆ ಈಸಿ ಆಗುವಂತದ್ದು. ಮತ್ತೆ ಇಲ್ಲಿ ನೀವು ಫೋನು ಅಥವಾ ಕೀಸ್ ನ ಇಟ್ಕೊಳ್ಳೋಕೆ ಒಂದು ಸ್ಪೇಸ್ ಕೂಡ ಕೊಟ್ಟಿರುವಂತದ್ದು. ಮತ್ತೆ ನೀವು ಲೆಗ್ ರೂಮ್ ನ ನೋಡ್ತಿರ್ಬೋದು, ತುಂಬಾನೇ ಸ್ಪೇಷಿಯಸ್ ಆಗಿರುವಂತದ್ದು. ಯಾವುದೇ ಒಂದು ಥಿಂಗ್ಸ್ ನ ನಾವು ಇಟ್ಕೊಂಡು ಅಥವಾ ನಮ್ಮ ಕಾಲ್ಗಳನ್ನ ಕೂಡ ಇಟ್ಕೊಳ್ಳೋದಕ್ಕೆ ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ನನ್ನ ಹೈಟ್ 6.1, ನಾನು ಕಾಲ್ ಇಡ್ತು ಅಂತ ಹೇಳಿದ್ರೆ ಮುಂದೆಗಡೆಗೆ ತಾಕ್ತಾ ಇಲ್ಲ. ಸೊ ಇದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ತುಂಬಾನೇ ಸ್ಪೇಷಿಯಸ್ ಆಗಿ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಪಿಲಿಯನ್ ರೈಡರ್ ಗೆ ಫುಟ್ ರೆಸ್ಟ್ ತುಂಬಾನೇ ಪ್ರೀಮಿಯಂ ಆಗಿ ಕೊಟ್ಟಿರುವಂತದ್ದು ಇಲ್ಲಿ ನೋಡ್ತಿರ್ಬೋದು. ಹಾಗೆ ಸೈಡ್ ಸ್ಟ್ಯಾಂಡ್ ಮಾತ್ರ ಇರುವಂತದ್ದು, ಡಬಲ್ ಸ್ಟ್ಯಾಂಡ್ ಇರೋದಿಲ್ಲ ಈ ಸ್ಕೂಟರ್ಗೆ. ಈ ಸ್ಕೂಟರ್ ಅಲ್ಲಿ ಕೊಟ್ಟಿರುವಂತಹ ಡಿಕ್ಕಿ ಸ್ಪೇಸ್ ನ ನೋಡೋದಾದ್ರೆ ನಮಗೆ ಪ್ಲಸ್ ವೇರಿಯಂಟ್ ನಲ್ಲಿ 27 ಲೀಟರ್ ಅಷ್ಟು ಸ್ಪೇಸ್ ನ ಕೊಟ್ಟಿರ್ತಾರೆ. ಗೋ ವೇರಿಯಂಟ್ ನಲ್ಲಿ 33.2 ಲೀಟರ್ ಅಷ್ಟು ಕೊಟ್ಟಿರ್ತಾರೆ. ಸೊ ನಮಗೆ ಪ್ಲಸ್ ವೇರಿಯಂಟ್ ಅಲ್ಲಿ ಯಾಕೆ ಕಮ್ಮಿ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಬ್ಯಾಟ್ರಿ 2 ಇರೋದ್ರಿಂದ ನಮಗೆ ಸ್ಪೇಸ್ ಕಮ್ಮಿ ಆಗುತ್ತೆ. ಅದೇ ಗೋ ವೇರಿಯಂಟ್ ನಲ್ಲಿ ಒಂದೇ ಬ್ಯಾಟ್ರಿ ಇರೋದ್ರಿಂದ ಡಿಕ್ಕಿ ಸ್ಪೇಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ದೊಡ್ಡ ಹೆಲ್ಮೆಟ್ ನ ಇಡುವಷ್ಟು ಸ್ಪೇಸ್ ನಮಗೆ ಕೊಟ್ಟಿರುವಂತದ್ದು. ಹಾಗೆ ನಮಗೆ ಈ ಜಾಗದಲ್ಲಿ ಬ್ಯಾಟ್ರಿದು ಪ್ಲೇಸ್ಮೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಈ ಜಾಗ ನಮಗೆ ಬ್ಯಾಟ್ರಿಗೆ ಹೋಗಿರುವಂತದ್ದು. ಸೊ ಅದೇ ನಿಮಗೆ ಗೋ ವೇರಿಯಂಟ್ ನಲ್ಲಿ ಒಂದು ಬ್ಯಾಟರಿ ಇರೋದ್ರಿಂದ ಸ್ವಲ್ಪ ಸ್ಪೇಷಿಯಸ್ ಆಗಿ ಇರುವಂತದ್ದು. ಇಲ್ಲಿ ನೋಡ್ತಿರ್ಬೋದು ಒಂದು ದೊಡ್ಡ ಹೆಲ್ಮೆಟ್ ನ ಇಟ್ಟು ಮತ್ತೆ ಒಂದಷ್ಟು ಥಿಂಗ್ಸ್ ನ ಇಡಬಹುದಾಗಿರುವಂತಹ ಸ್ಪೇಸ್ ನ ಈ ಒಂದು ಡಿಕ್ಕಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗೆ ಚಾರ್ಜಿಂಗ್ ಮಾಡೋದಕ್ಕೆ ಏನ್ ಬೇಕು ಆ ಟೂಲ್ಸ್ ಕೂಡ ಇಲ್ಲಿ ಕೊಟ್ಟಿರೋದನ್ನ ನಾವು ನೋಡ್ತಾ ಇರ್ಬೋದು. ಬಂದಿರುವಂತಹ ಸೀಟ್ ನ ನೋಡ್ತಿರ್ಬೋದು. ಇದು ಸಿಂಗಲ್ ಸೀಟ್ ಆಗಿರುತ್ತೆ. ಯಾವುದೇ ರೀತಿ ಸ್ಪ್ಲಿಟೆಡ್ ಸೀಟ್ ಕೊಟ್ಟಿರೋದಿಲ್ಲ. ತುಂಬಾನೇ ಕಂಫರ್ಟಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ರೈಡರ್ಗೂ ಅಷ್ಟೇ, ಪಿಲಿಯನ್ ರೈಡರ್ಗೂ ಅಷ್ಟೇ ತುಂಬಾನೇ ಕಂಫರ್ಟಬಲ್ ಆಗಿ ಕೊಟ್ಟಿರೋದ್ರಿಂದ ನಾವು ಕುತ್ಕೊಂಡು ತುಂಬಾ ದೂರ ರೈಡ್ ಮಾಡಬಹುದಾಗಿರುತ್ತೆ. ಸೊ ಹಾಗೆ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು. ಇಲ್ಲಿ ಇದು ಶಾರ್ಪ್ ಎಡ್ಜಸ್ ಇಂದ ಬಂದಿರುವಂತಹ ಗ್ರಾಬ್ ರೈಲ್ಸ್ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಿಂದ ಕೊಟ್ಟಿರುವಂತದ್ದು. ಇದು ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ.
ನೆಕ್ಸ್ಟ್ ಹಿಂದೆಗಡೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ವಿಡಾ ಅನ್ನೋ ಬ್ಯಾಡ್ಜಿಂಗ್ ಆಗಿರುವಂಥದ್ದು, ಹಾಗೆ ನಿಮಗೆ ಟೈಲ್ ಲ್ಯಾಂಪು ಕಂಪ್ಲೀಟ್ LED ಮುಖಾಂತರ ಬಂದಿರುವಂಥದ್ದು. ಸೊ ಇದು ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಂಡಿಕೇಟರ್ಸ್ ನಿಮಗೆ LED ಇಂದ ಬಂದಿರೋದು, ಅದು ಕೂಡ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಆಗಿರುತ್ತೆ. ಹಾಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲಿ ಕೆಳಗಡೆ ಆಗಿರುವಂಥದ್ದು. ಸೊ ಈ ಒಂದು ಪ್ಲೇಸ್ ನಲ್ಲಿ ವೆಯ್ಟ್ ನ ನೋಡೋದಾದ್ರೆ ನಮಗೆ 124 kg ಬರುವಂತದ್ದು. ಹಾಗೆ ಸೀಟ್ ಹೈಟ್ ನ ನೋಡೋದಾದ್ರೆ 777 mm ಅಷ್ಟಾಗಿರುತ್ತೆ. ಸೊ ನನ್ನ ಹೈಟು 6.1 ಅಡಿ ಆಗಿದ್ದು ನಾನು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ ಈ ಗಾಡಿದು 155 mm ಅಷ್ಟಾಗಿರುತ್ತೆ. ಸೊ ಯಾವುದೇ ರೀತಿ ಹಂಪ್ಸ್ಗೆ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಈ ಒಂದು ಸ್ಕೂಟರ್‌ಲಿ ಬರುವಂತಹ ಇನ್‌ಸ್ಟ್ರುಮೆಂಟಲ್ ಕನ್ಸೋಲ್‌ನ ನಾವು ನಮ್ಮ ಫೋನ್‌ಗೆ ಕನೆಕ್ಟ್ ಮಾಡ್ಕೊಂಡು ನಾವು ಬ್ಯಾಟರಿ ಸ್ಟೇಟಸ್ಸು, ಮತ್ತೆ ಲೈವ್ ಚಾರ್ಜಿಂಗ್ ಸ್ಟೇಟಸ್ಸು, ಮತ್ತೆ ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ಸು, ಮತ್ತೆ ಲೈವ್ ಲೊಕೇಶನ್ ಟ್ರ್ಯಾಕಿಂಗು, ಇಷ್ಟು ಇನ್ಫಾರ್ಮೇಷನ್ಸ್‌ನ ನಾವು ಫೋನಲ್ಲೇ ನೋಡ್ಬೋದಾಗಿರುತ್ತೆ. ಸ್ಕೂಟರ್‌ನ ರೈವಲ್ರಿ ಸ್ಕೂಟರ್ಸ್‌ನ ನೋಡ್ತಾ ಹೋಗೋಣ. ಯಾವ್ದ್ಯಾವ್ದು ಅಂತ ಹೇಳೋದಾದ್ರೆ ಎಥರ್ ರಿಸ್ಟಾ, ಬಜಾಜ್ ಚೇತಕ್, ಟಿವಿಎಸ್ ಐಕ್ಯೂಬ್, ಓಲಾ ಸ್ಕೂಟರ್ಸ್ ಆಗಿರುತ್ತೆ. ಇದಿಷ್ಟು ಈ ಒಂದು ಸ್ಕೂಟರ್‌ನ ರೈವಲ್ರಿ ಸ್ಕೂಟರ್ಸ್ ಆಗಿರುತ್ತೆ. ಅಂದ್ರೆ ಇವಿ ಸ್ಕೂಟರ್ ವೇರಿಯಂಟ್ಸ್ ನಲ್ಲಿ. ಹಾಗೆ ಈ ಒಂದು ಸ್ಕೂಟರ್‌ನ ಸರ್ವಿಸ್ ಶೆಡ್ಯೂಲ್‌ನ ನೋಡ್ತಾ ಹೋಗೋಣ. ಫಸ್ಟ್ ಸರ್ವಿಸ್ ನಮಗೆ 1000 ಕಿಲೋಮೀಟರ್ ಅಥವಾ 1 ತಿಂಗಳೊಳಗಡೆ ಆಗಿರುತ್ತೆ. ಸೆಕೆಂಡ್ ಸರ್ವಿಸು 7500 ಕಿಲೋಮೀಟರ್ ಅಥವಾ 6 ತಿಂಗಳೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸು 15000 ಕಿಲೋಮೀಟರ್ ಅಥವಾ 12 ತಿಂಗಳೊಳಗಡೆ ಆಗಿರುತ್ತೆ. ಇದಿಷ್ಟು 3 ಸರ್ವಿಸಸ್ ನಮಗೆ ಫ್ರೀ ಸರ್ವಿಸ್ ಅಂತ ಹೇಳಿ ಕೊಡುವಂಥದ್ದು. ಹಾಗೆ ಈ ಒಂದು ಸ್ಕೂಟರ್‌ನ ಆನ್ ರೋಡ್ ಪ್ರೈಸ್ ನ ನೋಡ್ತಾ ಹೋಗೋಣ. ಸೊ ನಮಗೆ VX2 ಪ್ಲಸ್ ಅಂದ್ರೆ ಟಾಪ್ ವೇರಿಯಂಟ್ ನ ಪ್ರೈಸ್ ನ ನೋಡೋಣ. ಇದು ಬ್ಯಾಟರಿನೂ ಸೇರಿಸಿ. ಸೊ ಎಕ್ಸ್ ಶೋರೂಮ್ ಪ್ರೈಸು 1,15,990 ರೂಪಾಯಿ ಆಗಿರುತ್ತೆ. ಇನ್ಶೂರೆನ್ಸು 6,751 ರೂಪಾಯಿ ಆಗಿರುತ್ತೆ. ರಿಜಿಸ್ಟ್ರೇಷನ್ ಮತ್ತೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹೇಳಿ 3,000 ರೂಪಾಯಿ ಆಗಿರುತ್ತೆ. ಸೊ ಒಟ್ಟು ನಮಗೆ 1,25,742 ರೂಪಾಯಿ ಅಷ್ಟು ಆಗಿರುವಂತದ್ದು. ಹಾಗೆ VX2 ಗೋ ವೇರಿಯಂಟ್ ಆನ್ ರೋಡ್ ಪ್ರೈಸ್ ನ ನೋಡೋದಾದ್ರೆ 1,05,990 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುವಂತದ್ದು. ಸೊ ಇನ್ಶೂರೆನ್ಸ್ 6,500 ರೂಪಾಯಿ ಆಗಿರುವಂತದ್ದು. ರಿಜಿಸ್ಟ್ರೇಷನ್ ಮತ್ತೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹೇಳಿ 3,000 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಿರುವಂತದ್ದು. ಸೊ ಒಟ್ಟು ನಮಗೆ 1,15,491 ರೂಪಾಯಿ ಆಗಿರುವಂತದ್ದು VX2 ಗೋ ವೇರಿಯಂಟ್. ಸೊ ಹಾಗೆ ಈ ಒಂದು ಸ್ಕೂಟರ್ ಅಲ್ಲಿ ಯಾವುದೇ ಬೇರೆ ಸ್ಕೂಟರ್ ಅಲ್ಲಿ ಇಲ್ಲದೆ ಇರುವಂತಹ ಒಂದು ಆಪ್ಷನ್ ನ ಕೊಟ್ಟಿರುವಂತದ್ದು, ಅದು BaaS. ಸೊ ಬ್ಯಾಟರಿ ಆಸ್ ಅ ಸರ್ವಿಸ್. ಈ ಒಂದು ಪ್ಲಾನ್ ನ ನಾವು ಆಪ್ಟ್ ಮಾಡ್ಕೊಂತು ಅಂತ ಹೇಳಿದ್ರೆ ಗಾಡಿನ ಮಾತ್ರ ತಗೋಬಹುದು, ಬ್ಯಾಟ್ರಿನಲ್ಲ. ಸೊ ಬ್ಯಾಟ್ರಿನ ನಾವು ಇನ್ಸ್ಟಾಲ್ಮೆಂಟ್ ಮುಖಾಂತರ ತಗೊಳ್ತು ಅಂತ ಹೇಳಿದ್ರೆ ಗಾಡಿನ ನಾವು ಸಪರೇಟ್ ಆಗಿ ತಗೊಂಡು ಬ್ಯಾಟ್ರಿಗೆ ನಾವು EMI ಕಟ್ಕೊಂತ ಹೋಗ್ಬೋದಾಗಿರುತ್ತೆ. ಸೊ ಆ EMI ಕಟ್ಟೋದ್ರಿಂದ ನಮಗೆ ಅದು ಸರ್ವಿಸ್ ತರನೂ ಆಗಿರುತ್ತೆ, ಮತ್ತೆ ನಮಗೆ ಒಂದಷ್ಟು ಪೀರಿಯಡ್ ಅಂದ್ರೆ ಇದು 36 ಮಂತ್ಸ್ ಮತ್ತೆ 60 ಮಂತ್ಸ್ಗೆ ಇನ್ಸ್ಟಾಲ್ಮೆಂಟ್ಸ್ ತರ ಕೊಟ್ಟಿರ್ತಾರೆ. ಅದಾದ್ಮೇಲೆ ನಮಗೆ ಬ್ಯಾಟ್ರಿ ನಮ್ದೇ ಆಗುವಂತದ್ದು. ಸೊ ಈ ಒಂದು ಆಪ್ಷನ್ ಇರೋದ್ರಿಂದ ನಮಗೆ ತುಂಬಾನೇ ಉಪಯೋಗ ಆಗುತ್ತೆ. ಸೊ ನಮಗೆ EV ಸ್ಕೂಟರ್ ಅಲ್ಲಿ ಮೈನ್ ಬರುವಂತದ್ದು ಬ್ಯಾಟ್ರಿ. ಸೊ ಆ ಬ್ಯಾಟ್ರಿನೇ ಇಲ್ದಿರ ನಾವು ಸ್ಕೂಟರ್ನ ತಗೊಂತು ಅಂತ ಹೇಳಿದ್ರೆ ತುಂಬಾನೇ ಕಮ್ಮಿ ಪ್ರೈಸ್ಗೆ ಗಾಡಿನ ತಗೋಬಹುದಾಗಿರುತ್ತೆ. ಸೊ ಅದು ಎಷ್ಟು ಅಂತ ಹೇಳಿದ್ರೆ ಗೋ ವೇರಿಯಂಟ್ ನಿಮಗೆ 56,000 ರೂಪಾಯಿ ಅಷ್ಟಾಗಿರುತ್ತೆ. ಪ್ಲಸ್ ವೇರಿಯಂಟ್ ನಿಮಗೆ 70,000 ರೂಪಾಯಿ ಅಷ್ಟಾಗಿರುತ್ತೆ. ಸೊ ನೋಡ್ತಿರ್ಬೋದು ನೀವು, ನಿಮಗೆ ಆನ್ ರೋಡ್ ಪ್ರೈಸ್ ಅಂದ್ರೆ ನಾರ್ಮಲ್ ಬ್ಯಾಟ್ರಿ ಸಮೇತ ತಗೊಳ್ಳೋ ಗಾಡಿಗೂ ಬ್ಯಾಟ್ರಿ ಇಲ್ದಿರ ತಗೋತಿರುವಂತಹ ಗಾಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ ನಿಮಗೆ ಒಂದು 40, 50, 60 ಸಾವಿರ ಅಷ್ಟು ಡಿಫ್ರೆನ್ಸ್ ಇರುವಂತದ್ದು. ಸೊ ಈ ಒಂದು ಪ್ಲಾನ್ ನ ನಾವು ಆಪ್ಟ್ ಮಾಡ್ಕೊಂತು ಅಂತ ಹೇಳಿದ್ರೆ ತುಂಬಾ ಕಮ್ಮಿ ಬೆಲೆಗೆ ನಾವು ಈ ಒಂದು ಗಾಡಿನ ತಗೋಬಹುದಾಗಿರುತ್ತೆ. ಈ ಒಂದು ಪ್ಲಾನ್ ನನ್ಗನ್ಸೋ ಹಾಗೆ ಬೇರೆ ಯಾವುದೇ ಗಾಡಿನಲ್ಲೂ ಕೊಟ್ಟಿಲ್ಲ. ಇದೊಂದು ಒಳ್ಳೆ ಕ್ರಾಂತಿ ಅಂತಾನೆ ಹೇಳ್ಬೋದು. ಸೊ ಇದ್ರ ಮುಖಾಂತರ ನಾವು ಈಸಿಯಾಗಿ EV ಗಾಡಿಗಳನ್ನ ಪರ್ಚೇಸ್ ಮಾಡಿ ನಾವು ಓಡಿಸಬಹುದಾಗಿರುತ್ತೆ. ಸೊ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ನಿಮಗೆ ಬೇಕಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಫುಲ್ ಡೀಟೇಲ್ಸ್ ನ ಕೇಳ್ಬೋದಾಗಿರುತ್ತೆ. ಹಾಗೆ ನಿಮಗೆ ಶೋರೂಮ್ ಕಡೆಯಿಂದ ಈ ಗಾಡಿಗಳ ಮೇಲೆ ಒಳ್ಳೆ ಡಿಸ್ಕೌಂಟ್ ಸಹ ಕೊಡ್ತಿದ್ದಾರೆ. ಪ್ಲಸ್ ವೇರಿಯಂಟ್ಗೆ 3,000 ಡಿಸ್ಕೌಂಟು, ಗೋ ವೇರಿಯಂಟ್ಗೆ 7,000 ಡಿಸ್ಕೌಂಟು, ಹಾಗೆ ಪ್ರತಿಯೊಂದು ಆಕ್ಸೆಸರೀಸ್ ಮೇಲೆ 20% ಅಷ್ಟು ಡಿಸ್ಕೌಂಟ್ಸ್ ನ ಕೊಡ್ತಿರೋಂಥದ್ದು. ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಡಿಸ್ಕೌಂಟ್ ಮತ್ತೆ ಸೇಲ್ಸ್ ಬಗ್ಗೆ ಬೇಕಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಪೂರ್ತಿ ಮಾಹಿತಿನ ಕೊಡ್ತಾರೆ. ಇನ್ಯಾವುದೇ ಮಾಹಿತಿ ಗಾಡಿ ಬಗ್ಗೆ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ನಿಮಗೆ ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಗಾಡಿಗಳಿಗೆ ಓಡಿಸೋದಕ್ಕೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಮತ್ತೆ ಅದರದ್ದು ಲಿಂಕ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅಲ್ಲಿ ನೀವು ತಗೊಳ್ಳೋದ್ರಿಂದ ನನಗೆ ಒಂದು ಚಿಕ್ಕ ಸಹಾಯ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗಂಟ ಟೇಕ್ ಕೇರ್, ಬೈ ಬೈ.